ಕುಂತಿ ಅಂದ್ರೆ ಕುಂತಿ ಎನ್ನುವ ರಾಜ್ಯ, ಕುಂತಿ ಭೋಜ ಅನ್ನುವನದ ರಾಜ. ಅವನು ಶೂರ ಅನ್ನುವ ಯಾದವ ನಾಯಕನಿಗೆ. ಶೂರ ಯಾರು ಅಂದ್ರೆ ಕೃಷ್ಣನ ಅಜ್ಜ. ಈ ಶೂರ ಮತ್ತು ಅವನು ಬಂಧುಗಳು ಆಗಬೇಕು. ಕುಂತಿ ಭೋಜನಿಗೆ ಮಕ್ಕಳಾಗಿರಲಿಲ್ಲ. ಶೂರ ಅವನಿಗೆ ಮಾತು ಕೊಟ್ಟಿದ್ದ, ನನ್ನ ಮೊದಲ ಮಗುವನ್ನು ನಿನಗೆ ದತ್ತು ಕೊಡ್ತೀನಿ. ಮೊದಲ ಮಗುವಾಗಿ ಹುಟ್ಟಿದ್ದು ಕುಂತಿ, ದತ್ತು ಕೊಟ್ಟಿದ್ದ. ಎರಡನೆಯ ಮಗ ವಸುದೇವ, ಕೃಷ್ಣನ ತಂದೆ. ಹೋಗೋದಕ್ಕೆ ಎರಡೇ ಜಾಗ ಇತ್ತು. ಒಂದು ಸಾಕು ತಂದೆ ಕುಂತಿ ಭೋಜನಲ್ಲಿಗೆ ಹೋಗ್ಬೋದಾಗಿತ್ತು. ಹೆತ್ತ ತಂದೆ ಯಾದವರಲ್ಲಿಗೂ ಹೋಗಬಹುದಾಗಿತ್ತು. ಎರಡು ಗಟ್ಟಿ ಸಾಮ್ರಾಜ್ಯಗಳು. ಹೋಗಲಿಲ್ಲ. ಆ ಕಡೆಗೆ ಸಂದೇಶವನ್ನು ಕಳಿಸ್ತಿಲ್ಲ. ನಮ್ಮ ಬದುಕು ಹೀಗಾಗಿದೆ, ನಮ್ಮ ಬದುಕನ್ನ ನಾವೇ ಕಟ್ಟಿಕೊಳ್ಳಬೇಕು. ಅದನ್ನೇ ಮಕ್ಕಳಿಗೂ ಕಲಿಸಿದ್ದರು. ಹಾಗಾಗಿ ಹೇಳಿದ್ದು, ಒಬ್ಬ ತಾಯಿ ಹುಟ್ಟಿದರು ಧರ್ಮರಾಜ ಹುಟ್ಟಿದಾಗ ಅಂತ ನಾನು ಬಳಸಿದ ಶಬ್ದ ಕುಂತಿಗೆ ಮಗುವಾಯಿತು ಅಂತ ಅಲ್ಲ. ಜಗತ್ತಿನಲ್ಲಿ ತಾಯಿ ಹೇಗಿರಬೇಕು ಅಂತ ತೋರಿಸಿಕೊಡುವ ತಾಯಿ ಹುಟ್ಟಿದರು. ಏಕಚಕ್ರ ನಗರಿಯ ಕಥೆ ಮುಗಿದ ಮೇಲೆ ದ್ರೌಪದಿ ಸ್ವಯಂ, ದ್ರೌಪದಿಯ ಕುರಿತು ಇವರ ಕಿವಿಗೆ ವಿಷಯ ಬೀಳುತ್ತೆ. ಒಬ್ಬ ಬ್ರಾಹ್ಮಣ ಬರ್ತಾನೆ, ಆ ಕಡೆ ಹೊರಟಿರ್ತಾನೆ. ಅವನು ಹೇಳ್ತಾನೆ, ದ್ರೌಪದಿ ಅಂತ ಇದ್ದಾಳೆ, ಅವಳು ಹೀಗಿದ್ದಾಳೆ, ಅವಳ ಸೌಂದರ್ಯ ಹೀಗಿದೆ, ಅವಳಿಗೊಂದು ಸ್ವಯಂವರ ಏರ್ಪಡಿಸಿದ್ದಾರೆ. ವ್ಯಾಸರು ಹೇಳ್ತಾರೆ, ದ್ರೌಪದಿಯ ಹೆಸರು ಹೇಳ್ತಾ ಇದ್ದಾಗೆ, ಅವಳ ಕುರಿತು ಹೇಳ್ತಾ ಇದ್ದಾಗೆ 5 ಜನಕ್ಕೂ ಮನಸ್ಸಾಯಿತಂತೆ ದ್ರೌಪದಿಯ ಮೇಲೆ, ನೋಡೋದಕ್ಕಿಂತ ಮೊದಲೇ. ವ್ಯಾಸರು ಇಷ್ಟು ಸೂಕ್ಷ್ಮವಾಗಿ ಕಥೆ ಹೇಳ್ತಾರೆ. ನಾವು ಆ ಸೂಕ್ಷ್ಮತೆಯನ್ನು ಬಿಟ್ಟರೆ ವ್ಯಾಸರೇ ಅರ್ಥ ಆಗೋದಿಲ್ಲ. ಹಾಗಾಗಿ ವ್ಯಾಸರು ಏನು ಕಥೆ ಹೇಳಿದ್ರು ಅಂತ ತುಂಬಾ ಜನಕ್ಕೆ ಅರ್ಥ ಆಗಲಿಲ್ಲ. ವ್ಯಾಸರು ಒಂದು ಮಾತು ಹೇಳ್ತಾರೆ, ಎಲ್ಲರಿಗೂ ದ್ರೌಪದಿಯ ಮೇಲೆ ಮನಸ್ಸಾಗಿದೆ ಅನ್ನೋದನ್ನ ಯುಧಿಷ್ಠಿರ ಗಮನಿಸಿದ ಅಂತ ಒಂದು ಮಾತು ಹೇಳ್ತಾರೆ ವ್ಯಾಸರು. ಬಹಳ ಮುಖ್ಯವಾದ ಅಂಶ. ಅದಾದ ಮೇಲೆ ವ್ಯಾಸರು ಬರ್ತಾರೆ, ನೀವು ಪಾಂಚಾಲಕ್ಕೆ ಹೋಗಿ ಅಂತ ಅವರು ನಿರ್ದೇಶನ ಕೊಡ್ತಾರೆ. ಇವರು ಪಾಂಚಾಲಕ್ಕೆ ಹೋಗ್ತಾರೆ ದ್ರೌಪದಿ ಸ್ವಯಂವರಕ್ಕೆ. ಕಥೆ ಗೊತ್ತಿದೆ, ಇನ್ನಷ್ಟು ವಿಸ್ತಾರಗಳನ್ನ ನಾಳೆ ಕಥೆಗಳಲ್ಲಿ ಹೇಳೋಣ. ಅಲ್ಲಾಗೋದೇನು, ಅರ್ಜುನ ಗೆದ್ದ, ಹಿಂದಿರುಗಿ ಬಂದರು, ಭಿಕ್ಷೆ ತಂದಿದ್ದೇವೆ ಅಂತ ಅಂದರು. ಹಂಚಿಕೊಳ್ಳಿ ಅಂತ ಕುಂತಿ ಹೇಳಿದರು. ದಿನ ಭಿಕ್ಷೆ ಹೇಳಿ ಬರ್ತಾ ಇದ್ರು. ಭಿಕ್ಷೆಯನ್ನು ಹಂಚಿಕೊಂಡು ಊಟ ಮಾಡ್ತಾ ಇದ್ರು. ಹಂಚಿಕೊಳ್ಳೋದು ಹೇಗೆ? ಸಮಾನವಾದ ಹಂಚಿಕೆ ಅಲ್ಲ, ಅಸಮಾನವಾದ ಹಂಚಿಕೆ. ನಾಳೆ ನೋಡೋಣ. ಹಂಚಿಕೊಳ್ಳಿ ಅಂತ ಹೇಳಿದವಳು ನೋಡುತ್ತಾಳೆ, ಬಂದಿದ್ದು ಸ್ತ್ರೀರತ್ನ. ಅಲ್ಲಿ ಅವತ್ತು ದ್ರೌಪದಿ ಉಳಿತಾಳೆ. ಯಾರು ಏನು ಅಂತ ಗೊತ್ತಿಲ್ಲದವರು ಪಣಗೆದ್ದು ದ್ರೌಪದಿಯನ್ನು ಕಲ್ಕೊಂಡು ಹೋಗಿದ್ದಾರೆ. ದ್ರೌಪದಿಯನ್ನ ಯಾರು ಮದುವೆ ಆಗಬೇಕು ಅಂತ ಒಂದು ಚರ್ಚೆ ಆರಂಭ ಆಗುತ್ತೆ. ಯಾರು ಮದುವೆ ಆಗಬೇಕು? ಅರ್ಜುನ ಮದುವೆ ಆಗಬೇಕು. ಯಾಕೆ? ಮತ್ಸ್ಯಯಂತ್ರವನ್ನ ಭೇದಿಸಿ ಗೆದ್ದವ ಯಾರು? ಅರ್ಜುನ. ಆದರೆ ಕುಂತಿಯ ಮಾತೊಂದಿದೆ, ಬಾಯಿ ತಪ್ಪಿ ಹಂಚಿಕೊಳ್ಳಿ ಅಂತ ಮಾತನಾಡಿದಾಳೆ. ಆ ಮಾತುಕತೆ ನಡೀತಾ ಇರುತ್ತೆ. ಯುಧಿಷ್ಠಿರ ಗಮನಿಸಿದ ಮತ್ತೆ ಅಂತ ವ್ಯಾಸರು ಹೇಳ್ತಾರೆ, ಅರ್ಜುನ ವಿವಾಹ ಆಗಲಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ, ಆದರೆ ದ್ರೌಪದಿಯ ಮೇಲೆ ಎಲ್ಲರಿಗೂ ಮನಸ್ಸಾಗಿದೆ. ಯುಧಿಷ್ಠಿರ ಒಂದು ನಿರ್ಣಯ ತೆಗೆದುಕೊಂಡ ಅಂತ ವ್ಯಾಸರ ಹೇಳ್ತಾರೆ. ಏನು ನಿರ್ಣಯ ಅಂತ ಅಂದ್ರೆ, ಇದೇ ಕಾರಣಕ್ಕಾಗಿ ನಮ್ಮ 5ರಲ್ಲಿ ಒಡಕು ಬರಬಾರದು ಅಂತ ಯೋಚಿಸಿದಂತೆ ಯುಧಿಷ್ಠಿರ. ಅವನ ಯೋಚನೆಗೆ ಪೂರಕವಾಗಿ ಒದಗಿ ಬಂದಿದ್ಯಾವುದು ಅಂದ್ರೆ ಕುಂತಿ ಹೇಳಿದ ಮಾತು. ಯುಧಿಷ್ಠಿರನನ್ನ ಏನೋ ಗೊತ್ತಾಗದ ಕೋಶರಹಿತ ಅಂತ ಯೋಚಿಸುವಂತಿಲ್ಲ. ಅದಕ್ಕೆ ಸನ್ನಿವೇಶಗಳನ್ನ ನಿಭಾಯಿಸುವ ಸಮರ್ಥ ಅವನ ಹೇಳ್ತಾನೆ, 5 ವಿವಾಹ ಆಗಬೇಕು. ಯಾಕೆ?
ಒಬ್ಬರ ವಿವಾಹ ಆದ್ರೆ ಇನ್ನು ನಾಲ್ವರಲ್ಲಿ ಭೇದ ಹುಟ್ಟಬಹುದು ಅಂತ ಅವರು ವ್ಯಕ್ತಪಡಿಸೋದಿಲ್ಲ. ತಾಯಿಯ ಮಾತು ಅಂತ ಹೇಳ್ತಾರೆ, ಸರಿ, ತಾಯಿಯ ಮಾತು ಅಂತಿಮ. ಅಂದ್ರೆ ಪ್ರತಿ ಹೆಜ್ಜೆಯಲ್ಲಿ ದೀರ್ಘಕಾಲದ ಮುಂದಿನ ಬದುಕನ್ನ ಯೋಚಿಸಿ ಬದುಕಿನ ಕೊನೆಯ ಕ್ಷಣದವರೆಗೂ ಯಾವುದು ತೊಡಕಾಗದೋ ಅಂಥ ನಿರ್ಣಯವನ್ನು ತೆಗೆದುಕೊಳ್ಳುವಲ್ಲಿ ಅತ್ಯಂತ ಸಮರ್ಥನಾದವ ಅವನು. ನಾವು ತೆಗೆದುಕೊಳ್ಳುವ ನಿರ್ಣಯಗಳು ನಾಳೆ ಬದಲಾಗಿ ಬಿಡುತ್ತೆ. ಅಂದ್ರೆ ನಮ್ಮ ವ್ಯಾಪ್ತಿ ಅಷ್ಟೇ, ನಮ್ಮ ಬೌದ್ಧಿಕತೆಯ ವ್ಯಾಪ್ತಿ ಅಷ್ಟೇ. ನಾವು ತೆಗೆದುಕೊಳ್ಳುವ ನಿರ್ಣಯ 1 ವರ್ಷದ ನಂತರ ಅವತ್ತು ನಾನು ಹೀಗೆ ನಿರ್ಣಯಿಸಿಕೊಳ್ಳಬಾರದಾಗಿತ್ತು ಅಂತ ಯೋಚಿಸ್ತೀವಿ. ಯೌವನ ಕಳೆದು ಪ್ರೌಢಾವಸ್ಥೆ ಬಂದ್ರೆ ನಾನು ಆರಿಸಿಕೊಂಡ ಕೋರ್ಸ್ ತಪ್ಪು ಅಂತ ಯೋಚನೆ ಮಾಡ್ತೀವಿ. ಈ ಸಂಸ್ಥೆಗೆ ಕೆಲಸಕ್ಕೆ ಸೇರಬಾರದಿತ್ತು ಅಂತ ಯೋಚನೆ ಮಾಡ್ತೀವಿ. ಆ ಊರಲ್ಲಿ ಹೋಗಿ ಬದುಕಬಾರದಿತ್ತು ಅಂತ ಯೋಚನೆ ಮಾಡ್ತೀವಿ. ನಿರ್ಣಯ ತೆಗೆದುಕೊಂಡವರು ನಾವೇ. ಅಂದ್ರೆ ಒಂದು ನಿರ್ಣಯ ತೆಗೆದುಕೊಳ್ಳುವಾಗ ಯಾವತ್ತೂ ನಾನು ತೆಗೆದುಕೊಂಡ ಈ ನಿರ್ಣಯ ತಪ್ಪು ಅಂತ ಅನ್ನಿಸಬಾರದು, ಹಾಗೆ ತೆಗೆದುಕೊಳ್ಬೇಕು. ಅವನು ನೇತಾರನಾಗಬೇಕು. ಯಾಕೆ ಯುಧಿಷ್ಠಿರನೇ ರಾಜನಾಗಬೇಕು ಅಂದ್ರೆ ವ್ಯಾಸರು 1000 ಕಾರಣಗಳನ್ನು ಹೀಗೆ ಕೊಡ್ತಾ ಹೋಗ್ತಾರೆ. ಮಾನ್ಯ ದಿನ ಸಭೆ ಇವರು ಅರಮನೆಗೆ ಕರೆಸ್ತಾರೆ. ದ್ರುಪದ ಹೇಳ್ತಾನೆ ಯುಧಿಷ್ಠಿರನಿಗೆ, ಯಾರು ಅಂತ ಗೊತ್ತಾಗುತ್ತೆ. ಯಾವತ್ತು ವಿವಾಹ ಅಂತ ನಿಶ್ಚಯಿಸು, ನೀನು ವಿವೇಕಿ. ಅರ್ಜುನ ಅವಳನ್ನ ವಿವಾಹ ಆಗ್ತಾನೆ. ಯುಧಿಷ್ಠಿರ ಹೇಳ್ತಾನೆ, ಅವಳನ್ನ ವಿವಾಹ ಆಗುವುದು ಅರ್ಜುನ ಅಲ್ಲ. ದ್ರುಪದ ಹೇಳ್ದ, ಅರ್ಜುನ ಅಲ್ವಾ, ನೀನೇ ವಿವಾಹ ಆಗೋದ? ಹಾಗೆ ಯಾವಾಗ ಅಂತ ಹೇಳಿ. ಹಾಗೆ ಯುಧಿಷ್ಠಿರ ಒಂದು ಬಾಂಬ್ ಹಾಕ್ತಾನೆ, ಇಲ್ಲ ನಾವು 5 ವಿವಾಹವಾಗ್ತೀವಿ. ದ್ರುಪದನಿಗೆ ದಿಗ್ಭ್ರಮೆ ಅನಿಸಿತು. 5 ಜನ ವಿವಾಹವಾಗೋದು ಅಂತ ಒಂದು ಇದೆಯಾ? ಅಂದ್ರೆ ಹೇಳ್ತಾ ಇರೋದು ಯಾರು? ಯುಧಿಷ್ಠಿರ. ಅದೇ ಹೊತ್ತಿಗೆ ವ್ಯಾಸರ ಆಗಮನ ಮಾಡ್ತಿದೆ. ಪಾಂಡವರ ಬದುಕಿನಲ್ಲಿ ಎಲ್ಲಿಗೆ ಬೇಕು ಅಲ್ಲಿಗೆ ವ್ಯಾಸರು ಬರ್ತಾ ಹೋಗ್ತಾರೆ. ಅವನು ವ್ಯಾಸರಲ್ಲಿ ನಿವೇದನೆ ಮಾಡ್ಕೋತಾನೆ, ದ್ರುಪದ ಹೀಗೆ ನಡೆದಿದೆ, ಜ್ಞಾನಿಯಾದ ಯುಧಿಷ್ಠಿರ ಇಂತ ಮಾತನಾಡ್ತಾ ಇದ್ದಾನೆ, ನನಗೇನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ವ್ಯಾಸರ ನಿರ್ಣಯ ಕೊಡೋಲ್ಲ, ಪ್ರತಿಯೊಬ್ಬರ ಅಭಿಪ್ರಾಯ ಕಾಯ್ತಾರೆ. ದ್ರುಪದನ ಅಭಿಪ್ರಾಯ, ಧೃಷ್ಟದ್ಯುಮ್ನನ ಅಭಿಪ್ರಾಯ, ಯುಧಿಷ್ಠಿರನ ಅಭಿಪ್ರಾಯ, ಕುಂತಿಯ ಅಭಿಪ್ರಾಯ. ಹಾಗೆ ಯುಧಿಷ್ಠಿರ ಹೇಳ್ತಾನೆ, ಗುರುವಿನ ಮಾತನ್ನ ಉಲ್ಲಂಘಿಸುವಂತಿಲ್ಲ ಅನ್ನೋದು ಶಾಸ್ತ್ರ. ಗುರುವಿನ ಮಾತು ಅಂತಿಮ. ಯಾರು ಗುರು ಅಂತ ಅಂದ್ರೆ ಪಾಠ ಮಾಡಿದವ ಗುರು, ಅಧ್ಯಾತ್ಮ ಬೋಧಿಸಿದವ ಗುರು, ತಂದೆ ಗುರು, ತಾಯಿ ಗುರು, ಹೆಣ್ಣು ಕೊಟ್ಟ ಮಾವ ಗುರು, ಸೋದರ ಮಾವ ಗುರು. ಗುರು ಅನ್ನೋದಕ್ಕೆ ಹಲವು ವ್ಯಕ್ತಿಗಳು ಕಾಣಿಸ್ತಾರೆ. ಇಷ್ಟು ಜನರಲ್ಲಿ ಅತ್ಯಂತ ಶ್ರೇಷ್ಠವಾದ ಗುರುತ್ವ ಯಾರದ್ದು ಅಂದ್ರೆ ತಾಯಿಯದ್ದು ಅಂತ ಹೇಳ್ತಾನೆ ಯುಧಿಷ್ಠಿರ. ತಾಯಿಯೇ ಅಂತಿಮ, ತಾಯಿಯ ಮಾತು ಅಂತಿಮ. ತಾಯಿ ಹೇಳಿದ್ದಾಳೆ, ಹಾಗಾಗಿ ಇದೇ ನಡೆಯಬೇಕು. ಬುದ್ಧಿಯನ್ನು ಹೇಳ್ತಾರೆ ವ್ಯಾಸರು, ನಿನ್ನ ಅಭಿಪ್ರಾಯ ಏನು? ಬುದ್ಧಿ ಆಡುವ ಮಾತು ಬಹಳ ಸೊಗಸಾದ ಮಾತು. ನನ್ನ ಇವತ್ತಿನವರೆಗಿನ ಇಡೀ ಬದುಕಿನಲ್ಲಿ ಧರ್ಮ ವಿರುದ್ಧವಾದ ಒಂದು ಶಬ್ದವನ್ನ ನಾನು ಆಡಿಲ್ಲ. ಹಾಗಾಗಿ ಈ ಮಾತು ಕೂಡ ಧರ್ಮ ವಿರೋಧವಾಗುವ ಸಂಭವವಿಲ್ಲ ಅಂತ ಹೇಳ್ತಾರೆ. ದಾರ್ಢ್ಯ ಈ ಧೈರ್ಯ ನಮಗಿದೆಯಾ? ಇಡೀ ಬದುಕಿನಲ್ಲಿ ಒಂದೇ ಒಂದು ತಪ್ಪಿನ ಮಾತಾಡಿಲ್ಲ ನಾನು ಅಂತ ಹೇಳಿಕೊಳ್ಳೋದಕ್ಕೆ ಯಾರಿಗೆ, ಎಂತ ಜ್ಞಾನಿಗಾದರೂ ಸಾಧ್ಯ ಇದೆಯಾ? ಎಂಥವಳು ಅಂತ ಅಂದ್ರೆ ಅಂತ ಜ್ಞಾನಿ ಅವಳು, ಅಂತ ವಿವೇಕಿ ಅವಳು. ಇವತ್ತು ಮೇಡಮ್ ಅವರು ಯಾರೋ ಹೇಳ್ತಾ ಇದ್ದಾರೆ, ಸತ್ಯವತಿ ದೋಣಿ ನಡೆಸ್ತಾ ಇದ್ರು ಅಂದ್ರೆ ಅವತ್ತು ಮಹಿಳೆ ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇದ್ರು ಅಂತ ಅರ್ಥ ಆಯ್ತಲ್ವಾ? ವುಮೆನ್ ಎಂಪವರ್ಮೆಂಟ್ ಅನ್ನೋದಿತ್ತು ಆ ಕಾಲದಲ್ಲಿ. ಅಷ್ಟು ಮಾತ್ರ ಅಲ್ಲ, ಪಾಂಡಿತ್ಯ ಎಷ್ಟಿತ್ತು ಅಂತ ನೋಡಿ ಕುಂತಿಯಲ್ಲಿ.
ವ್ಯಾಸರ ಎದುರಿಗೆ ರಾಜಸಭೆಯಲ್ಲಿ ಹೇಳ್ತಾಳೆ, ಇಡೀ ಬದುಕಿನಲ್ಲಿ ಒಂದು ಧರ್ಮವಲ್ಲದ ಮಾತನ್ನ, ಒಂದು ನ್ಯಾಯವಲ್ಲದ ಮಾತನ್ನ ಆಡಿಲ್ಲ. ಹಾಗಾಗಿ ಇದು ಧರ್ಮ ವಿರುದ್ಧವಾಗುವಂತಿಲ್ಲ. ಯುಧಿಷ್ಠಿರ ಅದಕ್ಕೆ ಪೂರಕವಾದ ಮಾತನಾಡುತ್ತಾನೆ. ಒಬ್ಬ ಸ್ತ್ರೀಗೆ ಹಲವು ಪತಿಯರಿರುವುದು ಸಂಭವ, ಅಸಂಭವ ಅಲ್ಲ, ಆದರೆ ರೇರು ಅಷ್ಟೇ. ಗೌತಮ ವಂಶದ ಒಬ್ಬ ಋಷಿಕುಮಾರಿಯ ಉದಾಹರಣೆ ಕೊಡ್ತಾರೆ. 5 ಜನ ಋಷಿಗಳು ಅವಳ ಗಂಡಂದರಾಗಿದ್ದರು, ನಡೆಯಬಹುದು ಅಂತ ಹೇಳ್ತಾನೆ. ವ್ಯಾಸರು ದ್ರುಪದನನ್ನ ಕರೆದುಕೊಂಡು ಏಕಾಂತಕ್ಕೆ ಹೋಗುತ್ತಾರೆ. ಏಕಾಂತದಲ್ಲಿ ಇವರ ಪೂರ್ವಜನ್ಮದ ಕಥೆಯನ್ನ ಹೇಳ್ತಾರೆ. ಈ 5 ಬೇರೆ ಬೇರೆ ಎಲ್ಲ ಒಂದೇ ಶಕ್ತಿಯ 5 ಕಾಣಿಸಿಕೊಂಡಿದೆ ಇಲ್ಲಿ. ಇವರೆಲ್ಲ ಇಂದ್ರರು. ದ್ರೌಪದಿ ಅಂದ್ರೆ ಸ್ವರ್ಗಶ್ರೀ. ಹಾಗಾಗಿ ಇದು 5ರಿಗೆ ಒಬ್ಬಳು ಮಡದಿ ಅಂತ ಆಗೋದಿಲ್ಲ. ಇವರು ಬೇರೆ ಅಲ್ಲವೇ ಅಲ್ಲ ಅಂತ ಆಗಿರೋದ್ರಿಂದ ಒಬ್ಬನೊಂದಿಗೆ ಮದುವೆ ಮಾಡಿದಂತೆ ಆಯಿತು ಅಂತ ದ್ರುಪದನಿಗೆ ಹೇಳ್ತಾರೆ ವ್ಯಾಸರು. ದ್ರುಪದ ಒಪ್ಪುತ್ತಾನೆ, ವಿವಾಹ ಆಗುತ್ತೆ. ಇದನ್ನ ಒಳಗೆ ಕರೆದುಕೊಂಡು ಹೋಗಿ ಗುಡ್ಡಿನಲ್ಲಿ ದ್ರುಪದನಿಗೆ ಹೇಳುವ ವ್ಯಾಸರು ಯುಧಿಷ್ಠಿರನಿಗೋ ಕುಂತಿಗೋ